ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ನಿಜ ಎಂದಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ಎಫ್ಎಸ್ಎಲ್ ರಿಪೋರ್ಟ್ ಅನ್ನು ಆಧರಿಸಿ ಮೂವರನ್ನ ಬಂಧಿಸಲಾಗಿದೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಬಂಧಿಸಲಾಗಿದೆ. ಯಾರು ಕೂಡ ಕೂಗಿದೀವಿ ಅಂತ ಒಪ್ಕೊಂಡಿಲ್ಲ, ಕೂಗಿದ್ದೇವೆ ಅಂತ ಹೇಳ್ತಾ ಇಲ್ಲ ಯಾರು. ಸರ್ಕಾರ ಎಫ್ಎಸ್ಎಲ್ ವರದಿಯಲ್ಲಿ ಪಾಕ್ ಜಿಂದಾಬಾದ್ ದೃಢಪಟ್ಟಿದೆ. ಸರ್ಕಾರದ ಈ ಎಫ್ಎಸ್ಎಲ್ ವರದಿ ಏನಿದೆ ಅದರಲ್ಲೂ ಕೂಡ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾರೆ ಅನ್ನೋದು ದೃಢವಾಗಿದೆ. ಆದ್ರೆ ಇದನ್ನ ಯಾರು ಒಪ್ಕೊಳ್ತಾ ಇಲ್ಲ. ನಮ್ಮ ಸರ್ಕಾರ ಹೇಳಿ ಮಾಡಿಸಿರೋದಲ್ಲ, ಇದನ್ನ ಯಾವುದೇ ಮುಲಾಜಿಲ್ಲದೆ ಇದರ ವಿರುದ್ಧ ಕ್ರಮ ಕೈಗೊಂಡಿದ್ದೀವಿ ಅಂತ ಸರ್ಕಾರದ ಬದ್ಧತೆಯ ಬಗ್ಗೆ ಮಾತನಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಲೋಪ ಕಂಡು ಬಂದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ. ವಿಧಾನಸೌಧದಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ಈಗ ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರ ಬದ್ಧತೆಯಿಂದ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಹೌದು, ಬಹಿರಂಗ ಪಡಿಸೋದಾಯ್ತಲ್ಲ. ಈಗ ನಾವು ಬಹಿರಂಗ ಪಡಿಸ್ದಂಗೆ ಅಲ್ವಾ. ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಹಿರಂಗ ಪಡಿಸೋದು ಇವತ್ತು ಆ ಆಧಾರದ ಮೇಲೇನೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂತ ಹೇಳಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಏನು ಹೇಳ್ತಾರೆ? ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದೆ, ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ, ಯಾರದೇ ಮುಲಾಜಿಲ್ಲ ಅಂತ ಹೇಳಿದ್ದೇವೆ. ಯಾವುದು ಬಂದಿದೆ ಅಲ್ರಿ, ಬಂದಿರೋ ಆಧಾರದ ಮೇಲೆ ನಾವು ಇವಾಗ ಅರೆಸ್ಟ್ ಮಾಡಿರೋದು. ಅದರಲ್ಲಿ ಅವ್ರು ಹೇಳಿ ಯಾರು ಕೂಗಿದ್ದಾರೆ ಅಂತ ಹೇಳಿಲ್ಲ. ಅವರು ಇಂಥವ್ರೇ ಕೂಗಿದ್ದಾರೆ ಅಂತ. ಆದರೆ ಪಾಕಿಸ್ತಾನ ಜಿಂದಾಬಾದ್ ಅನ್ನುವ ಶಬ್ದ ಬಂದಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದು ಒಂದು ಕಡೆ ಇಡೋಣ. ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ, ಅವರಿಗೆ ತನಿಖೆ ಮುಂದುವರಿಯುತ್ತೆ. ಅವ್ರ ಮೇಲೆ ಏನು ವರದಿ ಬರುತ್ತೆ ಆ ತನಿಖೆಯಲ್ಲಿ ಅದರ ಮೇಲೆ ಕ್ರಮ ಮಾಡ್ತಾರೆ. ಈಗಾಗಲೇ ಅವರಿಗೆ